చాయ్ ఇంకోటి వుడ్ చాయ్ రోడ్ ఓకే యూ విల్ స్లిప్ ఇన్ guys help everyone okay Karnataka girl is helping in all over India ಬಿಸಿ ಇದ್ರಲ್ಲಿ ಬಿಸಿ ಮಾಡಿ ಕೊಡ್ತಾರೆ ಗೈಸ್ ಅಷ್ಟು ಚೆನ್ನಾಗಿರಲ್ಲ ಊಟ ಎಲ್ಲ ನಮ್ಮ ಕರ್ನಾಟಕದವ್ರಿಗೂ ಇಷ್ಟ ಆಗಲ್ಲ ಅಷ್ಟೇ ಅಷ್ಟೇ ಗೈಸ್ ಹೋಗಿ ಊಟ ತಿನ್ಬೇಕು ಅಷ್ಟೇ ಇದ್ರಲ್ಲಿ ಮಾಡ್ತಿದ್ದಾರೆ ನೋಡಿ ಟೀ ಅಂಕಲ್ దాంట్లో ఫైర్ ఉందా ఇన్సైడ్ చాయ్ చాయ్ నో అంకల్ అంటే ఇక్కడ కాదు బెంగళూరు అంటే దీంట్లో కట్టిగే ఉందా అని కట్టే కట్టే ఉండదు కట్టే కాలిపోతుంది మట్టి అంటే ఇక్కడ ఫైర్ వస్తుంది కదా ఎలా వస్తుంది అని they will round up ಇಲ್ಲ ಪಂಕಲ್ ಏರ್ ಇಲ್ಲ ఉంటది ಇಲ್ಲ you understand ಅದು ಗೊತ್ತು ಬ್ರೋ yes ಅಂದ್ರೆ ಈ ಇನ್ಸೈಡ್ ಫೈರ್ ಆಲ್ರೆಡಿ ದೇರ್ yes the small fire ಓಕೆ ಓಕೆ ನಾನು ಇವಾಗ ಇದರಲ್ಲಿ ಟೀ ಟ್ರೈ ಮಾಡ್ತಾ ಇದ್ದೀನಿ ಟೀ you will not get it ಅದರಲ್ಲಿ ಫೈರ್ ಬರ್ತಿದೆ I will bring the pot. You will see. Okay. You not get to. నాకు 1 గ్లాస్ కావాలి చాయ్ no తెలుగు చాయ్ ఏమున్నాయి టీవీ అంటే तुम्हारे ఓ చాయ్ చాయ్ ఇంకోటి వుడ్ చాయ్ వుడ్ ವುಡ್ ಚಾಯ್ ಅದ್ರ ಪಕ್ಕ ನೇಚರ್ ಹೆಂಗಿದೆ ಅಂದರೆ ಹಿಂಗಿದೆ ಓ ಓ ಓ ಏನು ಸಕ್ಕತ್ತಾಗಿದೆ ಗೊತ್ತಾ ಅಂದರೆ ನೋಡೋ ಅಂಥ ಪ್ಲೇಸಸ್ ಏನೂ ಇಲ್ಲ ಈ ಥರ ಅಕ್ಕಿ ಎಲ್ಲ ಸಾರಿ ರೈಸ್ ಬೆಳೆಯೋದಕ್ಕೆ ಅಕ್ಕಿನೇ ಅಲ್ವಾ ಅಕ್ಕಿ ಬೆಳೆಯೋದಕ್ಕೆ ಈ ಥರ ಎಲ್ಲ ಮಾಡಿ ಇವಾಗ ಇಟ್ಟಿದ್ದಾರೆ ಇದೆಲ್ಲ ಇವಾಗೆ ಅಂತ ಇವರೆಲ್ಲ ನಾಟಿ ಮಾಡೋದು ಅಲ್ಲೊಂದು ಕೆರೆ ಇದೆ ಆ್ಯಂಡ್ ಇದೆಲ್ಲ ಗ್ಯಾಸ್ ಎಲ್ಲ ಏನೂ ಇಲ್ಲ ಇಲ್ಲಿ ಈ ಥರ ವುಡ್ಡಲ್ಲಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅವರು ಅಂದರೆ ಏನೋ ಹಿಂಗೆ ತಿರುಗಿಸಿ ಕಡ್ಡಿಗಳಲ್ಲಿ ಮಾಡೋ ಟೀನೇ ಮಸ್ತಾಗಿರುತ್ತೆ ಸಕ್ಕತ್ತಾಗಿದೆ ಟೀ ಮಾತ್ರ ನಾನು ಹೈದ್ರಾಬಾದ್ ಲೈಕ್ ಈ ಸೈಡ್ ಬಂದಾಗಿಂದ ಈ ಥರ ಟೀ ನಾನು ಕುಡ್ದೇ ಇಲ್ಲ ಎಲ್ಲ ಶುಗರ್ ಹೆವಿ ಅಕ್ಕಿನೇ ಕೊಡ್ತಾಯಿದ್ರು ಬಟ್ ಈ ಟೀ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ತಾತ ಮಸ್ತಾಗಿದೆ ಟೀ ಆ್ಯಂಡ್ ನಾವು ಇವಾಗ ಹೈದ್ರಾಬಾದ್ ಇಂದ ಬೇರೆ ಪ್ಲೇಸ್ ಬ್ರೋ ಯು ಡೋಂಟ್ ಇರಿಟೇಟ್ ನನಗೆ ಇಲ್ಲೊಬ್ರು ಸಿಕ್ಕಿದ್ದಾರೆ ಫ್ರೆಂಡ್ ನೋಡಿ ಎಣ್ಣ ಎಷ್ಟು ಇರಿಟೇಟ್ ಮಾಡ್ತಾರೆ ಅಂದರೆ ಇವರು ಕೂಡ ನಮ್ಮ ಡೆಸ್ಟಿನೇಷನ್ಗೆ ಬರ್ತಿದ್ದಾರೆ ಸಕ್ಕತ್ತಾಗಿ ಮಾಡೋ you will not understand this road okay you will slip in I already told you come this side ಅಂತ ಪಚ್ಚುನಿ ಹೋಗಿದ್ದು ಮೆಲ್ಲ ಇಳ್ಕೊಂಡು ನಮ್ಮಿಬ್ಬರು ಟ್ರಾವೆಲ್ ಲಿಸ್ಟಲ್ಲಿ ಬಜೆಟ್ ಲಿಸ್ಟ್ ಅಂತ ಇದ್ದೀನಿ ನಾನು ಬಜೆಟ್ ಅಂದರೆ ಮನಿ ತಾನೇ ನಮ್ಮದು ಟ್ರಾವೆಲ್ ಲಿಸ್ಟಲ್ಲಿ ನಾವು ಇವಾಗ ಹೋಗೋ ಪ್ಲೇಸ್ ಇತ್ತು ಬಟ್ ಇವಾಗಲ್ಲ ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಇತ್ತು ನನಗೆ ಇಷ್ಟ ಆಗಿದೆ ಅಂದರೆ ನನಗೆ ಸಪ್ಪೆ ಇರಬಾರ್ದು ಟೀ ನಂಗೆ ಹಿಂಗೆ ಇರಬೇಕು ಪ್ಲ್ಯಾನ್ಸ್ ಇತ್ತು ಚೆನ್ನಾಗಿದೆಯಾ ಸಕ್ಕತ್ತಾಗಿದೆ ಬೇಡ ಸಾಕು ಸೊ ಇವಾಗ ಅದು ನನ್ನ ಅಂದರೆ ಆ ಪ್ಲೇಸ್ಗೆ ಹೋಗೋದು ನನ್ಸಾಗ್ತಿದೆ ಫುಲ್ಲು ಖುಷಿ ಇದೆ ನನಗೆ ಹೋಗೋದಕ್ಕೆ ಇವಾಗ ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಅಂದರೆ ಅಲ್ಲಿ ಜನ ತುಂಬ ಜನ ಅಲ್ಲಿ ಹೋಗ್ತಿದ್ದಾರೆ ಸಸ್ಪೆನ್ಸ್ ಹೋಗೋದಕ್ಕೆ ನೋ ಅಂಕಲ್ ಅಂಕಲ್ಗೆ ಇಷ್ಟ recorded you give guys help everyone okay Karnataka girl is helping in all over India uncle very shocked into an nimbeka chai no you asking not a tea it's Telugu word you asking uncle chai no you want uncle one more ఇంకొకటి one more antanikku varna will fire nodu ಆಗೋಯ್ತಾ ಕೆಲಸ ಸಾಕಾ గైస్ అంకుల్ బాగా టీ చేస్తారు ఓకేనా ఎవరైనా ఈ
ఇక్కడ వస్తే వాట్ ఈస్ దిస్ రోడ్? నాగ్పూర్ హైవే. నాగ్పూర్ హైవే సైడ్ వస్తే అంకల్ దగ్గర టీ తీసుకోండి. ఎందుకంటే ఇంట్లో చేసిన మిల్క్ కౌ మిల్క్. వాట్ యూ సే బ్రో? కౌ మిల్క్, ఆవు పాలు. లైక్ అంతే ఇంగేలో ఆవు పాలు దాంట్లో టీ చేస్తారు అండ్ బాగా చేస్తారు. దీంట్లో ಬಿಸಿ చేసి ಇದ್ರಲ್ಲಿ ಬಿಸಿ ಮಾಡಿ ಕೊಡ್ತಾರೆ ಗೈಸ್. ಗರಂ 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 ಚಾಯ್ ನಾಲ್ಗೆಲ್ಲ ಅಂಕಲ್ గా సబ్స్క్రైబ్ ಮಾಡಂತೆ ಅಲ್ಲ ಅಂಕಲ್ ಅಲ್ಲಿ ಹೇಳ್ರಿ ನಾನು ಸಬ್ಸ್ಕ್ರೈಬ್ ಮಾಡಕ್ಕೆ. ఇటు చాయ్ చేయాలి అక్కడ పెట్టాలి. కాదు ఆ అమ్మాయి యూట్యూబ్ ఛానల్ కి సబ్స్క్రైబ్ అంటే చెయ్యి అని చెప్పు. సబ్స్క్రైబ్ ఓకే, సబ్స్క్రైబ్ చెయ్యి, లైక్ చెయ్యి, కామెంట్ చెయ్యి అని చెప్పు. కమెంట్ చేయి, లైక్ చేయి, మంచిగా చేయి. ఆవు పాలు. ಥ್ಯಾಂಕ್ ಯು ಅಂಕಲ್. ಅಬ್ಬದು ಥ್ಯಾಂಕ್ಸ್. ಗೈಸ್, ಆನ್ ದ ವೇ ಅಲ್ಲಿ ಪಂಜಾಬಿ ಧಾಬಾ ಊಟ ಮಾತ್ರ ಫುಲ್ ಸ್ಯಾಟಿಸ್ಫೈ ಆಗಿದೆ. ಏನಿದು ಗೋಬಿನೇ ತಾನೇ ಇದು? ಪನ್ನೀರ್ ಗೋಬಿ ಮತ್ತು ರೋಟಿ ಮತ್ತು ವಾಟ್ ಈಸ್ ದಿಸ್? ದಾಲ್ ದಟ್ಕಾ. ಚೆನ್ನಾಗಿದೆ, ಮನೆ ಊಟ ತಿನ್ನೋ ಥರ ಇದೆ. ಈ ಕಡೆ ಎಲ್ಲ ಬಂದರೆ ಏನು ಗೊತ್ತಾ, ಡಾಬಾದಲ್ಲಿ ತಿಂದ್ರೇ ಊಟ ಒಂದು ಸ್ವಲ್ಪ ಓಕೆ ಫ್ರೆಶ್ ಆಗಾದರೂ ಮಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಮಾಡಿರೋದನ್ನ ತಿನ್ಬಿಟ್ಟು ಬರಬೇಕು. ಬಟ್ ಈ ಕಡೆ ಎಲ್ಲ ಏನಷ್ಟು ಚೆನ್ನಾಗಿರಲ್ಲ ಊಟಸ್ ಎಲ್ಲ. ನಮ್ಮ ಕರ್ನಾಟಕದವ್ರಿಗೂ ಇಷ್ಟ ಆಗಲ್ಲ. ಕರೆಕ್ಟಾ? ಅಟ್ಲೀಸ್ಟ್ ಡಾಬಾದಲ್ಲಾದರೂ ಟ್ರೈ ಮಾಡಿ, ಚೆನ್ನಾಗಿದೆ ಊಟ. ಅದು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ ಅವೆಲ್ಲ ನನ್ನ ಕನ್ನಡ ವೀಡಿಯೋಸೇ ಬರಬೇಕು. ಓಕೆ ನೀನೇನು ಮಾಡಬೇಡ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು K53 ವಿಹಾರಿ ಚಾನಲ್. ಇಂಟ್ರಡಕ್ಷನ್ ಇಯದಿ ಸಾರಿ ಇಂಟ್ರಡಕ್ಷನ್ ತೆಲುಗು ಬರ್ತಾ ಇದೆ. ನನ್ನ ಬ್ಲಾಗ್ ಇವಾಗ ತಾನೇ ಮಾಡಿ ಎಂಡ್ ಮಾಡಿದ್ದು, ಸೊ ತೆಲುಗು ಬಂದಿದ್ದು. ಇಂಟ್ರಡಕ್ಷನ್ ಮಾಡೋಕ್ಕೆ ಅಷ್ಟೊಂದು ಏನೋ ಎನರ್ಜಿ ಇಲ್ಲ ಅಂತೆ. ಫಸ್ಟ್ ಊಟ ತಿನ್ನೋಕ್ಕೆ ನಾನು ನಿಲ್ಲಿಸು ಅಂತ ಹೇಳ್ತಾ ಇದೆ. ಬಟ್ ನಮ್ಗೇನಂದರೆ ನೀವೇ ನೋಡ್ರಿ, ಫುಲ್ಲು ಎಂಟಿ ರೋಡ್ಸು. ಸೊ ಏನು ಅರ್ಥ ಆಗ್ತಾಯಿಲ್ಲ. ಒಂದು ಅಂಗಡಿ ಇಲ್ಲ, ಒಂದು ನಾಷ್ಟ ಮಾಡೋಕ್ಕೂ ಹೋಟೆಲ್ ಇಲ್ಲ, ಏನೂ ಇಲ್ಲ. ನೋಡೋಣ ಮುಂದೆ ಒಂದು 80 ಕಿಲೋಮೀಟರ್ ತೋರಿಸ್ತಾ ಇದೆ ಒಂದು ದೊಡ್ಡ ಸಿಟಿ. ಅಲ್ಲೋಗಿ ನಾಷ್ಟಾಗಿ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ನೆನ್ನೆಯಿಂದ ನೀಟಾಗಿ ಊಟನೇ ಇಲ್ಲ ನನಗೆ. ಫುಲ್ಲು ಹೊಟ್ಟೆ ಹಸಿತೈತೆ. ಇಲ್ಲೆಲ್ಲ ಊಟನೇ ಸಿಗ್ತಾ ಇಲ್ಲ ನೀಟಾಗಿ. ಏನೋ ಆಲೂ ಪರೋಟನೇ ಇದೆ ಎಲ್ಲಾನು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಪರೋಟ ಇಸ್ ಗುಡ್ ಫಾರ್ ಹೆಲ್ತ್. ಇರ್ಲಿ ಗುಡ್ ಫಾರ್ ಹೆಲ್ತ್, ಆದರೆ ನಮ್ಮ ಊಟ ಸಿಕ್ಕಿಲ್ಲ ಅಂತ ಫುಲ್ ಬೇಜಾರೈತೆ. ಆಮೇಲೆ ಎಲ್ಲೋದ್ರೂ ಸ್ವಲ್ಪ ಕ್ಲೀನ್ ಕಮ್ಮಿನೇ ಅಲ್ಲ. ಬಟ್ ಇವತ್ತು ಇದ್ದಿದ್ದು ಸ್ಟೇ ಚೆನ್ನಾಗಿತ್ತು. ನಾವು ಇವತ್ತು ನೆನ್ನೆ ಇದ್ದಿದ್ದು ಸ್ಟೇ ನೆನ್ನೆನೇ ತಾನೇ? ನಿನ್ನೆ ನೈಟ್ನಿಂದ ಇವಾಗ ಮಾರ್ನಿಂಗ್. ಇವತ್ತು ನೆನ್ನೆಯಿಂದ ಮಾರ್ನಿಂಗ್ವರೆಗೂ ಇದ್ದಿದ್ದು ಸ್ಟೇ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸಸ್ ಕೂಡ ಓಕೆ ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ. ನಾವು ಬೇರೆ ಸೈಡ್ ಹೋಗಿ ಅದು ಮಾಡಿದ್ರೆ ಪ್ರೈಸಸ್ ಎಲ್ಲ ಜಾಸ್ತಿ ಬೆಟರ್ ಗೈಸ್. ಯಾಕಂದರೆ ನೀವು ವಾರಣಾಸಿ ಹೋದ್ರೆ ಏನೋ ಒಂದು ಹೆಚ್ಚು ಜಾಸ್ತಿ ಇರ್ತದೆ. ಬಟ್ ಆನ್ ದ ವೇದಾಗ 1000. ಸೊ ಇವಾಗ ಇನ್ನ ಎಷ್ಟು ದೂರ ಇದೆ? ಇನ್ನ 70 ಕಿಲೋಮೀಟರ್ಸ್ ಇದೆ. ಇನ್ನ 70 ಕಿಲೋಮೀಟರ್ಸ್ಗೆ ಊಟಕ್ಕೆ ಕಾಯ್ಬೇಕು ನಾನು. ಯಾಕಂದ್ರೆ ಇಲ್ಲೆಲ್ಲ ಏನೂ ಇಲ್ಲ, ಜಸ್ಟ್ ಒಂಥರ ಪೆಟ್ಟಿ ಅಂಗಡಿ, ಇಲ್ಲ ಅಂದರೆ ಫುಲ್ ಒಂಥರ ಖಾಲಿ ಎಂಟಿ ರೋಡ್ಸ್. ಆದರೆ ನಮ್ಮ ಕರ್ನಾಟಕ ಕಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ, ರೋಡ್ಸ್ ಎಲ್ಲ ಮಸ್ತಾಗಿರುತ್ತೆ. ನೀನು ಎಕ್ಸೆಪ್ಟ್ ಮಾಡ್ತೀಯ ಅದನ್ನ? ಎಕ್ಸೆಪ್ಟ್ ಮಾಡ್ತೀನಿ. ಅಂದರೆ ನಿಮ್ಮ ಕಡೆ ನೇಚರ್ ಜಾಸ್ತಿ, ಈ ಕಡೆ ಬಿಸಿಲು, ರೆಡ್ ಸಾಯಿಲ್ ಇದೆಲ್ಲ. ಬ್ಲ್ಯಾಕ್ ಸಾಯಿಲ್ ಜಾಸ್ತಿ, ರೆಡ್ ಸಾಯಿಲ್ ಎರಡು ಇರ್ತವೆ ಈ ಕಡೆ. ಸೊ ಜಾಸ್ತಿ ಏನು ಗಿಡಗಳು ಅದು ಇದೇನಿರಲ್ಲ. ಸೊ ಗ್ರೀನರಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಿಸಿಲು ಜಾಸ್ತಿ ಇರ್ತದೆ, ತಡ್ಕೊಬೇಕಷ್ಟೇ. ಸರಿ ಗೈಸ್, ತಿನ್ಬೇಕು. ನನ್ನ ಕೈಯಲ್ಲಿ ಮಾತಾಡೋ ಕೂಡ ಆಗ್ತಾಯಿಲ್ಲ, ಆದರೂ ಮಾತಾಡ್ತಾ ಇದ್ದೀನಿ. ತಿಂದ್ಬಿಟ್ಟು ಅಂದರೆ ಇನ್ನು ಮುಂದೆ ವೀಡಿಯೋಸ್ ಏನೂ ಇಲ್ಲ ಮಾತಾಡೋದಕ್ಕೆ. ಏನು ತೋರಿಸ್ಲಿ, ಏನು ಮಾತಾಡಲಿ ರೋಡ್ಗಳ ಮೇಲೆ ತಾನೇರೋ. ಸೊ ಅದಕ್ಕೆ ನಾನು ಏನು ಅಂತ ಅಪ್ಡೇಟ್ ಇಲ್ಲ. ಯಾಕಂದರೆ ಹೆಂಗೂ ಹೋಗೇ ಹೋಗ್ತೀರಿ. ನಾವು ಅಪ್ಡೇಟ್ ಮಾಡಿಬಿಟ್ರೆ ಹೋಗೋ ಪ್ಲೇಸ್ಗೆ. ಇನ್ನು ನೀನು ಮಾಡಿದ್ಯಾ? ನಾನಿನ್ನೂ ಮಾಡಿಲ್ಲ. ಸೊ ಆ ಪ್ಲೇಸ್ಗೆ ಹೋಗೋದು ನಮ್ಮದು ಲೈಕ್ ಏನೋ ಲಿಸ್ಟಲ್ಲಿತ್ತು ಅಷ್ಟೇ. ಬಟ್ ಇಷ್ಟು ಬೇಗ ಆ ಪ್ಲೇಸ್ ನಾವು ಎಕ್ಸ್ಪ್ಲೋರ್ ಮಾಡ್ತೀರಿ ಆ್ಯಂಡ್ ಹೋಗ್ತೀರಿ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಬಟ್ ಹೋಗ್ತಾ ಇದ್ದೀರಿ. ನಾನಂತೂ ಫುಲ್ಲು ಖುಷಿ. ಆ್ಯಕ್ಚುಲಿ 2025 ಲಿಸ್ಟಲ್ಲಿ ಅವೆಲ್ಲ ಇದ್ದಾವೆ. ಬಟ್ ಇಷ್ಟು ಬೇಗ ಜಾನ್ವರಿದಾಗೆ ಫಸ್ಟ್ ಮಂತ್ದಾಗೆ ಹೋಗ್ತೀರಿ ಅಂತ ಅಂದ್ಕೊಂಡಿಲ್ಲ.
ಯಾವಾಗೋ ಏಪ್ರಿಲು ಮೇನು ಮಾರ್ಚ್ ಹೋಗೋಣ ಅಂದ್ಕೊಂಡೆ, ಬಟ್ ಫಸ್ಟ್ ಮಂತಲ್ಲೇ ಮುಗಿತಾ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಸ್ಟಾರ್ಟಿಂಗ್ ಇಯರೇ ನಾವು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮದು ಹೋಗ್ತಾ ಇರೋ ಪ್ಲೇಸ್ ಆಗಿರ್ಬೋದು. ತುಂಬ ಜನ ನಮ್ಮ ಕರ್ನಾಟಕ ಗಾಡಿಗಳಂತೂ ನನಗೇನಂದರೆ ಫಸ್ಟ್ ಟೈಮ್ ಒಂದು 3 ಸ್ಟೇಟ್ಸ್ ಏನೋ ನಾವು ಕ್ರಾಸ್ ಮಾಡ್ಕೊಂಡು ಬಂದಿದ್ದೀರಿ. ನನಗೆ ಎಲ್ಲ ಗುರು 5 ಸ್ಟೇಟ್ಸ್ ನಾವು ಕ್ರಾಸ್ ಮಾಡಿದ್ದೀರಿ. ಕ್ರಾಸ್ ಮಾಡಿದ್ದು, ಆಂಧ್ರ ಕ್ರಾಸ್ ಮಾಡಿದ್ದು, ತೆಲಂಗಾಣ ಕ್ರಾಸ್ ಮಾಡಿದ್ದು, ಮಹಾರಾಷ್ಟ್ರ ಆಯ್ತು, ನಿನ್ನ ಇವಾಗ ಮಧ್ಯಪ್ರದೇಶ ಆಗಿದ್ದೀರಿ. ಆದರೆ ನನಗೆ ಏನು ಫೀಲ್ ಆಗ್ತಿದೆ ಗೊತ್ತಾ, ಎಲ್ಲ ನಮ್ಮ ಕನ್ನಡದವರೇ ಇದ್ದಾರೆ, ಕನ್ನಡ ಗಾಡಿಗಳೇ ಇದ್ದಾವೆ. ನಂಗಂತೂ ಫುಲ್ಲು ಖುಷಿ ನೋಡ್ತಾ ಇದ್ರೆ. ಮತ್ತು ತುಂಬ ಜನ ರೈಡರ್ಸ್ ಬಂದಿದ್ದಾರೆ. ರೈಡರ್ಸ್ಗಂತೂ ಸಖತ್ ಕಷ್ಟ ನಮಗೆ ಕರ್ನಾಟಕದಿಂದ ಬರೋ ರೈಡರ್ಸ್ಗೆ. ಬಿಕಾಸ್ ಏನು ಸುಮ್ಮನೆ ಇದೆಯಾ, ಎಷ್ಟು ಕಿಲೋಮೀಟರ್ಸ್ ಬರ್ಬೇಕು ನಾವು. ನಮ್ದು ಆ್ಯಕ್ಚುಲಿ ಹೈದ್ರಾಬಾದ್ವರೆಗೂ ನಾವು ಗಾಡಿಯಲ್ಲಿ ಬಂದ್ರಿ, ಅದಾದಮೇಲೆ ಗೊತ್ತಿಲ್ಲ, ಫುಲ್ಲು ಕಷ್ಟ ಆಗ್ತಾ ಹೇಳ್ತೀನಿ ಗೈಸ್, ಕೊಡಿ. ಗೈಸ್ ಆ್ಯಕ್ಚುಲಿ ಏನಾಯ್ತಂದರೆ ಹೈದ್ರಾಬಾದ್ ಗಂಟ ಗಾಡಿ ಓಡಿಸಿದ್ದಾಯಿತು, ಸ್ವಲ್ಪ ಹೊತ್ತು ಮೇಡಮ್ ಓಡಿಸೋರೆ, ಸ್ವಲ್ಪ ನಾನು ಓಡಿಸಿದ್ದು ಎಲ್ಲ ಆಯಿತು. ಬಂದಿದ್ವು ಅಷ್ಟೇ, ರೆಸ್ಟ್ ತೊಗೊಳೋಣ ಅಂತ ರೂಮ್ ಇಸ್ಕೊಂಡಿದ್ದು. ಸೊ ಮಲ್ಕೊಂಡವ್ರೆ, ಫುಲ್ ಸುಸ್ತು. ನೆಕ್ಸ್ಟ್ ಆವಾಗನಿಂದ ಎದ್ದಿದ್ದ ದಿನ ಹೇಳ್ತಾ ಇದೆ, ನಾನು ಬರಲ್ಲ ಅಂತ. ಸೊ ಆನ್ ದ ಸ್ಪಾಟ್ ನನ್ನ ಬ್ಯಾಕ್ಗ್ರೌಂಡ್ ಏನಿಲ್ಲ, ಬಟ್ ನಮ್ಮ ರಿಲೇಷನಾಗ ನಮ್ಮ ಭಾವ ಹೇಳ್ತಾನೆ. ಸೊ ರೀಸೆಂಟಾಗಿ ಕಾರ್ ತಗೊಂಡವ, ಆರಾಮಾಗಿ ಕಾರಾಗಿ ಹೋಗೋಣ ಅಂತ ಟ್ರಿಪ್ ಚೇಂಜ್ ಮಾಡಿದ್ದು. ಗಾಡಿ ಎಲ್ಲ ಹೈದ್ರಾಬಾದಾಗೆ ಇದೆ, ಮೇಡಮ್ ಸಂಗೀತದು. ಸೊ ನೋಡೋಣ, ಈ ಟ್ರಿಪ್ ಎಲ್ಲ ಮುಗಿದ್ಮೇಲೆ ಹೈದ್ರಾಬಾದ್ ಹೋದ್ಮೇಲೆ ಮತ್ತೆ ಗಾಡಿ ಇಸ್ಕೊಂಡು ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ರಿಟರ್ನ್ ಬ್ಲಾಕ್ ಮಾಡಿ. ಅಷ್ಟೇ ಗೈಸ್, ಹೋಗಿ ಊಟ ತಿನ್ಬೇಕು ಅಷ್ಟೇ.